ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಳ್ಳು ಅಮಾವಾಸ್ಯೆ ಅಪ್ಪಟ ರೈತರ ಹಬ್ಬ. ಹೊಲದಲ್ಲಿ ಬೆಳೆದು ನಿಂತಿರುವ ಹಿಂಗಾರು ಪೇರುಗಳ ನಡುವೆ ಬನ್ನಿ ಮರ ಇಲ್ಲವೇ ಬನ್ನಿ ಕಂಟಿಯನ್ನ ಹುಡುಕಿ ಅದಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ಭೂಮಿ ತಾಯಿಗೆ ಚಗರ ಚೆಲ್ಲುವುದೇ ಈ ಹಬ್ಬದ ವಿಶೇಷ. ಎಳ್ಳು ಅಮಾವಾಸ್ಯೆ 3-4 ದಿನ ಇರುವಾಗಲೇ ರೈತರ ಮನೆಗಳಲ್ಲಿ ಹಬ್ಬದ ತಯಾರಿ ನಡೆಯುತ್ತದೆ. ಎಳ್ಳು ಹಚ್ಚಿದ ಸಜ್ಜೆ, ಜೋಳದ ರೊಟ್ಟಿ ತಯಾರಿಸುವುದು, ನಾನಾ ಬಗೆಯ ಚಟ್ನಿ, ಕಾಳು, ಎಣ್ಣೆಗಾಯಿ, ಎಳ್ಳು ಹಾಗೂ ಶೇಂಗಾ ಹೋಳಿಗೆ ತಯಾರಿಸಲಾಗುತ್ತದೆ. ಅಮಾವಾಸ್ಯೆ ದಿನ ದೊಡ್ಡ ಬುತ್ತಿಯ ಗಂಟು ಕಟ್ಟಿಕೊಂಡು ಕುಟುಂಬದವರೆಲ್ಲರೂ ಎತ್ತಿನ ಬಂಡಿಯಲ್ಲಿ ಕುಳಿತು ಹೊಲಕ್ಕೆ ಹೋಗುವುದು ದೊಡ್ಡ ಸಡಗರದಂತೆ ಕಾಣುತ್ತದೆ. ಜೊತೆಗೆ ತಮ್ಮ ಸಂಬಂಧಿಗಳು, ಊರಿನ ಇತರರು ಮತ್ತು ಹಿತೈಷಿಗಳನ್ನ ಹೊಲಕ್ಕೆ ಕರೆದೊಯ್ದು ಚರಗ ಚೆಲ್ಲಿದ ನಂತರ ಸಾಮೂಹಿಕ ಊಟ ಸವಿದು ಆತ್ಮೀಯತೆ ಮೆರೆಯುತ್ತಾರೆ. ಡಿಸೆಂಬರ್ 19ನೇ ತಾರೀಕು ಅಂದರೆ ವರ್ಷದ ಕೊನೆಯ ಶಕ್ತಿಶಾಲಿ ಎಳ್ಳು ಅಮಾವಾಸ್ಯೆ ಬಂದಿದೆ. ತೆಂಗಿನಕಾಯಿಯಿಂದ ಯಾವ ಕೆಲಸವನ್ನ ಮಾಡಿದ್ರೆ ಶಿವಾನುಗ್ರಹ ಪ್ರಾಪ್ತಿಯಾಗಿ ವರ್ಷಪೂರ್ತಿ ಶಿವನ ಅನುಗ್ರಹ ನಿಮ್ಮ ಜೊತೆಗೆ ಇರುತ್ತೆ, ನಾಳೆ ಕಷ್ಟಗಳು ಕಳೆಯಲು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು, ಶಿವನ ಪೂಜೆ ಹೇಗಿರಬೇಕು, ಇನ್ನು ಈ ದಿನ ಮಕ್ಕಳಿದ್ದವರು ₹1 ನಾಣ್ಯದಿಂದ ಯಾವ ಕೆಲಸವನ್ನ ಮಾಡಬೇಕು, 27 ನಕ್ಷತ್ರಗಳ ಅನುಗ್ರಹದಿಂದ ಜೀವನದಲ್ಲಿ ಉತ್ತಮೋತ್ತಮ ಫಲಗಳನ್ನು ಪಡೆಯಲು ಯಾವ ದೀಪಾರಾಧನೆಯನ್ನ ಮಾಡಬೇಕು, ಶಿವಕೇಶವರ ಅನುಗ್ರಹದಿಂದ ಹಣದ ಏಳಿಗೆಯಾಗಲು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ, ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸಂಜೆಯ ಸಮಯದಲ್ಲಿ ಪ್ರದೋಷ ಕಾಲದಲ್ಲಿ ಈ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕು. ದೇವರ ಕೋಣೆಯಲ್ಲಿ ತಟ್ಟೆಯನ್ನು ಇಟ್ಟು 5 ಕಡೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಡಬೇಕು. ತಟ್ಟೆಯ ಮಧ್ಯಭಾಗದಲ್ಲಿ ಗಂಧದಿಂದ ಸ್ವಸ್ತಿಕ್ ಅಥವಾ ಓಂ ಚಿಹ್ನೆಯನ್ನು ಬರೆಯಬೇಕು. ಸ್ವಸ್ತಿಕ್ ಚಿಹ್ನೆಗೆ 4 ಕಡೆ ಅರಿಶಿನ ಕುಂಕುಮದ ಬೊಟ್ಟನ್ನು ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಗುಡ್ಡೆಯ ರೀತಿ 3 ಹಿಡಿಯಷ್ಟು ಹಾಕಬೇಕು. ಒಂದು ಚೆನ್ನಾಗಿರುವಂತಹ ತೆಂಗಿನಕಾಯಿಯನ್ನು ಅರಿಶಿನದ ನೀರಿನಿಂದ ತೊಳೆದು ನಂತರ ಹೋಳುಗಳನ್ನಾಗಿ ಮಾಡಿ ಆ ತೆಂಗಿನಕಾಯಿಯನ್ನು 2 ಹೋಳುಗಳನ್ನು ಅಕ್ಕಿಯ ಮೇಲಿಟ್ಟು ತೆಂಗಿನಕಾಯಿ ಹೋಳುಗಳಿಗೆ 5 ಕಡೆ ಗಂಧ ಅಥವಾ ಕುಂಕುಮದ ಬೊಟ್ಟನ್ನು ಇಡಬೇಕು. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ತುಪ್ಪದ ಸಹಾಯದಿಂದ ದೀಪಾರಾಧನೆಯನ್ನು ಮಾಡಬೇಕು. ದೀಪಕ್ಕೆ 2 ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿಯಾಗಿ ಮಾಡಿ 3 ಬತ್ತಿಗಳಿಂದ ದೀಪವನ್ನು ಬೆಳಗಿಸಬೇಕು. ಪೂರ್ವಕ್ಕೆ 1 ಬತ್ತಿ, ಉತ್ತರ ದಿಕ್ಕಿಗೆ 1 ಬತ್ತಿ, ಈಶಾನ್ಯಕ್ಕೆ 1 ಬತ್ತಿ ಇಟ್ಟು ದೀಪವನ್ನು ಬೆಳಗಿಸಬೇಕು. ದೀಪ ಬೆಳಗಿಸಬೇಕಾದ್ರೆ ದಾರಿದ್ರ್ಯ, ಓಂ ನಮಃ ಶಿವಾಯ ಎಂದು 21 ಬಾರಿ ಅಥವಾ 108 ಬಾರಿ ಹೇಳಿಕೊಳ್ಬೇಕು. ನಂತರ ನೀವು ಬೆಳಗಿಸುವಂತಹ ತೆಂಗಿನಕಾಯಿ ದೀಪದ ಸುತ್ತ ಅಕ್ಷತೆ ಹಾಗೂ ಪುಷ್ಪಗಳನ್ನು ಇಟ್ಟು ಆರತಿ, ಅಗರಬತ್ತಿಯಿಂದ ಪೂಜೆ ಮಾಡಬೇಕು. ದೀಪಕ್ಕೆ ಧೂಪವನ್ನು ತೋರಿಸಬೇಕು. ದೀಪಾರಾಧನೆ ಮಾಡಿದ ಮರುದಿನ ಆ ತೆಂಗಿನಕಾಯಿಯ ಹೋಳುಗಳನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಬೇಕು. ಅಥವಾ ಈ ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕತ್ತರಿಸಿ ಬೆಲ್ಲದ ಚೂರುಗಳೊಂದಿಗೆ ಇರುವೆಗಳಿಗೆ ಆಹಾರವಾಗಿ ಹಾಕಬೇಕು. ತೆಂಗಿನಕಾಯಿಯ ದೀಪಕ್ಕೆ ಬಳಸಿದ ಅಕ್ಕಿಯನ್ನು ಸಿಹಿ ಪೊಂಗಲ್ ಮಾಡಿ ಮನೆಯ ಸದಸ್ಯರು ಪ್ರಸಾದವಾಗಿ ಸ್ವೀಕರಿಸಬೇಕು. ನೀವು 2 ತೆಂಗಿನಕಾಯಿಯ ಹೋಳಿನಲ್ಲೂ ದೀಪವನ್ನು ಬೆಳಗಿಸಬಹುದು ಅಥವಾ 1 ತೆಂಗಿನಕಾಯಿ ಹೋಳಿನಲ್ಲಿ ದೀಪ ಬೆಳಗಿಸಿ ಮತ್ತೊಂದರಲ್ಲಿ ಸಿಹಿ ನೈವೇದ್ಯವನ್ನು ಇರಿಸಬಹುದು. ಈ ಒಂದು ವಿಶೇಷ ದೀಪವನ್ನು ಬೆಳಗಿಸುವುದರಿಂದ ಮನೆಗೆ ದೈವಬಲ, ಶಿವಬಲ ಪ್ರಾಪ್ತಿಯಾಗುತ್ತದೆ. ತಿಳಿದು ತಿಳಿಯದೆ ಮಾಡಿದ ಪಾಪಗಳೆಲ್ಲ ಕಳೆದು ಕಷ್ಟಗಳು ದೂರವಾಗಿ ಹಣದ ಏಳಿಗೆ, ಆರೋಗ್ಯ, ಅಭಿವೃದ್ಧಿ ಉಂಟಾಗುತ್ತದೆ. ಶಿವನ ಅನುಗ್ರಹದಿಂದ ಕಠಿಣ ಕೆಲಸಗಳು ಕೂಡ ಸುಲಭವಾಗುತ್ತದೆ. ಇನ್ನು ಅತ್ಯಂತ ಶ್ರೇಷ್ಠ ಹಾಗೂ ಪವಿತ್ರವಾದ ಈ ದಿನದಂದು ದೇವಾನುದೇವತೆಗಳು ಶಿವಕೇಶವರ ಸಮೇತ ಈ ದಿನ ಭೂಲೋಕ ಸಂಚಾರಕ್ಕೆ ಬರುತ್ತಾರೆ. ಈ ದಿನದಂದು ಮನೆಯಲ್ಲಿ ಮಕ್ಕಳಿದ್ದವರು ಮಕ್ಕಳ ಭವಿಷ್ಯದಲ್ಲಿ ಯಾವುದೇ ತೊಂದರೆಗಳು ಬರಬಾರದೆಂದರೆ, ದೋಷಗಳು ಬರದೆ ಅವರ ವಿದ್ಯೆ, ಉದ್ಯೋಗ, ಸಾಂಸಾರಿಕ ಜೀವನದಲ್ಲಿ ಸುಖವನ್ನು ಕಾಣಲು ₹1 ನಾಣ್ಯದಿಂದ ಈ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ಈ ದಿನದಂದು ಸಂಜೆ ಸಮಯದಲ್ಲಿ ತವರು ಎಂದರೆ ಮಕ್ಕಳ ತಾಯಿ ಈ ಕೆಲಸವನ್ನು ಮಾಡಬೇಕು. ತಾಯಿ ಇಲ್ಲ ಅಥವಾ ತಾಯಿಯು ಮುಟ್ಟಾಗಿದ್ದರೆ ಮಕ್ಕಳ ತಂದೆ ಈ ಕೆಲಸವನ್ನು ಮಾಡಬೇಕು. ನಿಮ್ಮ ಮನೆಯ ತುಳಸಿ ಗಿಡದ ಮುಂದೆ 2 ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲೆ ₹1 ನಾಣ್ಯವನ್ನು ಇಡಬೇಕು. ನಿಮ್ಮ ಮನೆಯಲ್ಲಿ ಹಳೆಯ ಕಾಲದಲ್ಲಿ ಸಿಗ್ತಿದ್ದಂಥ ಪೈಸೆಗಳ ನಾಣ್ಯ ಇದ್ದರೆ ಇಡಿ, ಇಲ್ಲಾಂದರೆ ₹5 ನಾಣ್ಯ ಅಥವಾ ₹1 ನಾಣ್ಯವನ್ನು ಇಟ್ಟು ಆ ನಾಣ್ಯವನ್ನೇ ನವಗ್ರಹಗಳಲ್ಲಿ ಸಾಕ್ಷಾತ್ ಚಂದ್ರನ ಸ್ವರೂಪವಾಗಿ ಭಾವಿಸಬೇಕು. ಆ ನಾಣ್ಯಕ್ಕೆ ಗಂಧ, ಕುಂಕುಮದ ಬೊಟ್ಟನ್ನಿಟ್ಟು ಅಕ್ಷತೆ ಹಾಗೂ ಪುಷ್ಪಗಳಿಂದ ಪೂಜಿಸಬೇಕು. ಆ ನಾಣ್ಯದ ಸುತ್ತ ಮಣ್ಣಿನ ದೀಪಗಳನ್ನು ಇಡಬೇಕು. ಇನ್ನು ಸಾಧ್ಯವಾಗುತ್ತದೆ ಅಂದರೆ ನೆಲ್ಲಿಕಾಯಿ ದೀಪಾರಾಧನೆಯನ್ನು ಮಾಡಿ.
365 ಬತ್ತಿಗಳ ದೀಪಗಳನ್ನು ಬೆಳಗಿಸಿ ನಂತರ ಒಂದೊಂದು ಪುಷ್ಪಗಳನ್ನು ನಾಣ್ಯದ ಮೇಲೆ ಹಾಕುತ್ತಾ ಓಂ ನಮಃ ಶಿವಾಯ ಎಂದು 21 ಬಾರಿ ಹೇಳಿಕೊಳ್ಬೇಕು. ನಂತರ ಕರ್ಪೂರದ ಆರತಿ ಧೂಪಗಳಿಂದ ಪೂಜಿಸಿ ಬಾಳೆಹಣ್ಣು, ಹಾಲಿಗೆ, ಕಲ್ಲು ಸಕ್ಕರೆ ಕರಿಬೆರೆಸಿ ನೈವೇದ್ಯವನ್ನು ಮಾಡಿ ಮಕ್ಕಳಿಗೆ ಪೂಜೆಯ ನಂತರ ಆ ಪ್ರಸಾದವನ್ನು ತಿನ್ನಲು ನೀಡಿ. ಪೂಜೆಯ ಬಳಿಕ ಆ ನಾಣ್ಯವನ್ನು ಹಾಗೂ ಅಕ್ಷತೆಯನ್ನು ಮಕ್ಕಳು ಓದುವಂತಹ ಕೋಣೆಯಲ್ಲಿ ಅಥವಾ ಅವರು ಮಲಗುವಂತಹ ಜಾಗದಲ್ಲಿ ಭದ್ರವಾಗಿ ಎತ್ತಿಡಬೇಕು. ಈ ದಿನ ಮಕ್ಕಳ ತಾಯಿ ಈ ಕೆಲಸ ಮಾಡಿ ಚಂದ್ರದೇವರನ್ನು ನೆನೆದರೆ ತಾಯಿಯಿಂದ ಮಕ್ಕಳ ಜೀವನ ಉದ್ಧಾರವಾಗುತ್ತದೆ. ಆ ಮಕ್ಕಳಿಗೆ ಭವಿಷ್ಯದಲ್ಲಿ ಯಾವುದೇ ದೊಡ್ಡ ಸಮಸ್ಯೆಗಳು ಬರುವುದಿಲ್ಲ. ವಿದ್ಯೆ, ಉದ್ಯೋಗ, ವ್ಯಾಪಾರ ಅವರು ಏನೇ ಮಾಡಲಿ ಯಶಸ್ಸನ್ನು ಕಾಣುತ್ತಾರೆ, ಅಷ್ಟೈಶ್ವರ್ಯವನ್ನು ಪಡೆಯುತ್ತಾರೆ. ಪೂಜೆಯ ಎಲ್ಲ ಆದ ಮೇಲೆ ಒಂದು ಚೊಂಬಿನಲ್ಲಿ ಬಿಳಿ ಬಣ್ಣದ ಹೂಗಳು ಹಾಗೂ ಅಕ್ಷತೆಯನ್ನು ಹಾಕಿ ಚಂದ್ರದೇವನ ಕಡೆ ನೋಡುತ್ತಾ ಕೆಳಗಡೆ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ ಆ ನೀರನ್ನು ಹಾಕಬೇಕು. ಅಂದರೆ ಚಂದ್ರದೇವನಿಗೆ ನೀರು ನೀಡಬೇಕು. ಕೆಳಗೆ ಪಾತ್ರೆಗೆ ಹಾಕಿದ್ದ ನೀರನ್ನು ಯಾವುದಾದರೂ ಗಿಡಕ್ಕೆ ಹಾಕಬೇಕು. ಈ ದಿನದಂದು ವೈಕುಂಠದಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಹಾಗೂ ಮಹಾವಿಷ್ಣು ದೇವರು ದೇವಾನುದೇವತೆಗಳ ಜೊತೆಗೂಡಿ ಅರಳಿ ಮರದ ಮೇಲೆ ಬಂದು ಕೂರುತ್ತಾರೆಂದು ನಮಗೆ ಪೌರಾಣಿಕ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಈ ದಿನದಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಅರಳಿ ಮರದ ಬಳಿ ಹೋಗಿ ಆ ಮರದಲ್ಲಿ ಮಹಾಲಕ್ಷ್ಮಿ ವೆಂಕಟೇಶ್ವರ ಸ್ವಾಮಿ ಶಕ್ತಿ ಇರುತ್ತದೆ. ಮರದ ಕೆಳಭಾಗದಲ್ಲಿ ಜಾಗವನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಬರೆದು ದೀಪಗಳನ್ನು ಬೆಳಗಿಸಿ ಪ್ರದಕ್ಷಿಣೆಯನ್ನು ಮಾಡಿದರೆ ಆ ಮರದಲ್ಲಿ ನೆಲೆಸಿರುವಂತಹ ದೈವಶಕ್ತಿಯಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕ್ಷಣ ಮಾತ್ರದಲ್ಲಿ ದೂರವಾಗುತ್ತದೆ. ಹಾಗೆಯೇ ಹುಟ್ಟಿದಾಗಿನಿಂದಲೂ ಜೀವನ ದಾರಿದ್ರ್ಯದಿಂದ ತುಂಬಿ ಹೋಗಿದ್ರೆ ಏನು ಮಾಡಿದರೂ ಹಣ ಏಳಿಗೆಯಾಗ್ತಿಲ್ಲ, ಎಲ್ಲ ಕಡೆಯಿಂದ ಸೋತು ಒಂದೊಂದು ರೂಪಾಯಿಗೂ ಕಷ್ಟಪಡ್ತಾ ಇದ್ರೆ ನಿಮ್ಮ ಸಾಲ, ಹಣ, ಉದ್ಯೋಗ, ವ್ಯಾಪಾರದ ಸಮಸ್ಯೆ ದೂರವಾಗಲು ನಕ್ಷತ್ರ ದೋಷದಿಂದ ಮೊದಲು ಮುಕ್ತರಾಗಬೇಕು. ನಕ್ಷತ್ರ ದೋಷ ಅಂದರೆ ಏನು ಅಂತಲೇ ಕೆಲವರಿಗೆ ಗೊತ್ತಿರೋದಿಲ್ಲ. ಅಂಥವರು ನಕ್ಷತ್ರ ದೋಷ ಇರಲಿ ಇಲ್ಲದಿರಲಿ ಈ ದೀಪವನ್ನು ಬೆಳಗಿಸಬೇಕು. ದೇಗುಲದಲ್ಲಿ ಆಗಿರಬಹುದು, ಮನೆಯಲ್ಲೇ ಆಗಿರಬಹುದು, ಈ ದೀಪಾರಾಧನೆಯನ್ನು ಮಾಡಬೇಕು. ಶಿವನ ದೇಗುಲ, ವಿಷ್ಣು ದೇಗುಲದಲ್ಲಾಗಿರಬಹುದು, ನಿಮ್ಮ ಮನೆಯಲ್ಲಿ ತುಳಸಿ ಗಿಡದ ಮುಂದಾಗಲಿ ಬೆಳಗಿಸಬೇಕು. ಏನು ಮಾಡಬೇಕು? ಅಕ್ಕಿ ಹಿಟ್ಟಿನಿಂದ ನಕ್ಷತ್ರದ ಆಕಾರವನ್ನು ಅಥವಾ ನಕ್ಷತ್ರದ ರಂಗೋಲಿಯನ್ನು ದೊಡ್ಡದಾಗಿ ಬರೆಯಬೇಕು. ಆ ರಂಗೋಲಿಯಲ್ಲಿ 27 ಚುಕ್ಕಿಗಳಿರಬೇಕು ಅಥವಾ ನಕ್ಷತ್ರ ಬರೆದ ಮೇಲೆ ನಕ್ಷತ್ರದ ಸುತ್ತಲೂ 27 ಬಿಂದುಗಳನ್ನು ಬರೆಯಬೇಕು. ಆ ಬಿಂದುಗಳ ಬಳಿ ಚಿಕ್ಕ ಚಿಕ್ಕ 27 ಮಣ್ಣಿನ ದೀಪಗಳನ್ನು ಬೆಳಗಿಸಬೇಕು. ಇದನ್ನೇ ನಕ್ಷತ್ರ ದೀಪ ಎಂದು ಕರೆಯುತ್ತಾರೆ. ಅನುಕೂಲ ಇದೆ ಅಂದರೆ ನೆಲ್ಲಿಕಾಯಿ ನಿಮಗೆ ಸಿಗುತ್ತದೆ. ಅಂದರೆ 27 ನೆಲ್ಲಿಕಾಯಿ ದೀಪವನ್ನು ಇಡಿ. ಇಲ್ಲ ಹಿಟ್ಟಿನಿಂದ ತಯಾರಿಸಿದ ದೀಪಗಳನ್ನು ಬೆಳಗಿಸಿ. ಏನೂ ಕೂಡ ಸಾಧ್ಯವಾಗುವುದಿಲ್ಲ ಅಂದರೆ ಮಣ್ಣಿನ ದೀಪಗಳನ್ನೇ ಇಡಿ. ಈ ದೀಪವನ್ನು ಬೆಳಗಿಸೋದ್ರಿಂದ ಮನೆ ಮಂದಿಗೆಲ್ಲ ಇರುವಂತಹ ಜಾತಕ ದೋಷ, ನಕ್ಷತ್ರ ದೋಷಗಳೆಲ್ಲವೂ ದೂರವಾಗ್ತಾ ಹೋಗುತ್ತೆ. ಕೆಲಸ ಸಿಗ್ತಿಲ್ಲ ಗುರುಗಳೇ, ಸಾಲ ತೀರ್ತಿಲ್ಲ, ವಿದ್ಯೆ ತಲೆಗೆ ಹತ್ತುತ್ತಿಲ್ಲ, ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾವುದೋ ಭೂಮಿಯನ್ನು ಸೇಲ್ ಮಾಡಬೇಕಿತ್ತು, ಮನೆಯನ್ನು ಕಟ್ಟಿಸಬೇಕಿತ್ತು, ಯಾವ ಕೆಲಸಗಳು ಆಗ್ತಿಲ್ಲ, ಆರೋಗ್ಯ ಸರಿಯಿಲ್ಲ, ಅದೇನೇ ಇರಲಿ ಈ ಒಂದು ಶಕ್ತಿಯುತ ದೀಪವನ್ನು ಈ ದಿನ ಬೆಳಗಿಸಿ. ಆಮೇಲೆ ನಿಮ್ಮ ಕೆಲಸಗಳು ಯಾವ ರೀತಿ ಆಗುತ್ತೆ ಅಂತ ನೀವೇ ನೋಡಿ. ಇವೆಲ್ಲವನ್ನ ಮಾಡಲು ಸಾಧ್ಯವಾಗೋದಿಲ್ಲ ಅಂದರೆ ಕೊನೆಯ ಪಕ್ಷ ಶಿವ ಹಾಗೂ ವಿಷ್ಣು ದೇಗುಲದಲ್ಲಿ ದೀಪಾರಾಧನೆಯನ್ನು ಮಾಡಿ ಶಿವಕೇಶವರ ದರ್ಶನವನ್ನು ಮಾಡಿ ಮನೆಗೆ ಬನ್ನಿ. ಅಲ್ಲಿ ಬೇರೆಯವರು ಹಚ್ಚಿದ ದೀಪ ಆರಿದ್ರೆ ಅದನ್ನು ನಿಮ್ಮ ಕೈನಿಂದ ಬೆಳಗಿಸಿ. ಹಾಗೆ ಮರೆಯದೆ ಆಂಜನೇಯನ ದರ್ಶನ ಮಾಡಿ. ಇದರಿಂದ ವರ್ಷ ಪೂರ್ತಿ ಆಂಜನೇಯನ ಅನುಗ್ರಹ, ರಕ್ಷಣೆ ನಿಮ್ಮ ಮೇಲಿರುತ್ತದೆ. ಈ ದಿನ ತಾಂಬೂಲ ದಾನ ಮಾಡಿದರೆ ಭೂಲಾಭ ಉಂಟಾಗುತ್ತದೆ. ನೆಲ್ಲಿಕಾಯಿ ದಾನ ಮಾಡಿದರೆ ಜಾತಕ ದೋಷ, ದಾರಿದ್ರ್ಯ ದೋಷಗಳು ದೂರವಾಗುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ತಿಳಿಸಿದ್ದಾರೆ. ದೀಪದಾನಗಳನ್ನು ಈ ದಿನ ಮಾಡುವುದು ತುಂಬಾ ವಿಶೇಷ. ನೋಡಿದ್ರಲ್ಲ, ಮನೆಯಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಓಂ ನಮಃ ಶಿವಾಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಒಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.